ಎಲ್ರಿಗೂ ನಮಸ್ತೆ. ನಿನ್ನೆ ನಮ್ಮ ತಾಯಿ ಮಧ್ಯಾಹ್ನ ಫೋನ್ ಮಾಡಿದ್ರು. ಅವರು ನಾವಿಲ್ಲಿ ಕೆಲಸಕ್ಕೆ ಬಂದಿದ್ವಿ ಬೇರೆ ಊರಿಗೆ. ಒಂದು 20-25 ದಿನ ಆಯಿತು ನಾವು ಇಲ್ಲಿಗೆ ಬಂದು. ಅವರು ದಿನ ಫೋನ್ ಮಾಡಾರ ನಮಗೆ. ನಮಗೊಂಥರ ಅದು ಅತೀ ಕಾಳಜಿ ಅನ್ನೋ ಥರ ಫೀಲ್ ಆಯಿತು. ಅದಕ್ಕೆ ನಾನು ಆ ಟೈಮ್ನಲ್ಲಿ ಮಲಗಿದ್ವಿ. ನಾವು ನೈಟ್ ಶಿಫ್ಟ್ ಮುಗಿಸ್ಕೊಂಬಂದು ಮಲಗಿದ್ವಿ. ಇನ್ನು ಊಟ ಮಾಡಿದಾರಲ್ಲ ಅಂತ ಕೇಳೋಕ್ಕೆ ನಮ್ಮ ತಾಯಿಗೆ ಫೋನ್ ಮಾಡಿದ್ಲು. ನಮ್ಮ ತಮ್ಮ ಇನ್ನೂ ಮಲಗಿದ್ದಾನೆ, ನೈಟ್ ಶಿಫ್ಟ್ ಮುಗಿಸ್ಕೊಂಬಂದಿದ್ವಿ. ನಮ್ಮ ತಾಯಿ ಫೋನ್ ಮಾಡಿ ಎಚ್ಚರಿಸಿದ ಮೇಲೇ ನಾವು ಊಟ ಮಾಡಿದ್ವಿ. ಇಲ್ಲಾಂದರೆ ಹಾಗೆ ಮಲ್ಕೊತಿದ್ವಿ ಇನ್ನೂ ಸ್ವಲ್ಪ ಹೊತ್ತು. ಪಾಪ ನಮ್ಮ ತಾಯಿಗೆ ಗೊತ್ತಾಯ್ತೇನೋ, ಇನ್ನು ಈ ಹುಡುಗರು ಊಟ ಮಾಡಿಲ್ಲ, ಫೋನ್ ಮಾಡಿ ಎಬ್ಸೋಣ ಅಂತ ಎಬ್ಸಿದ್ರು. ನಾನೇ ಅವ್ರ ಹತ್ರ ರೂಢಾಗಿ ಬಿಹೇವ್ ಮಾಡಿದೆ. ನೀವು ದಿನ ಯಾಕೆ ಫೋನ್ ಮಾಡಿದ್ರಿ ಅಂತ ಬೈದೆ. ಅವರು ಪಾಪ ಒಂದೇ ಮಾತಿಗೆ ಫೋನ್ ಕಟ್ ಮಾಡಿಬಿಟ್ರು. ಮತ್ತು ಅವತ್ತು ಮಾಡೋಕ್ಕಾಗಿಲ್ಲ. ತಿರ್ಗಾ ಮರುದಿನ ಮಾಡದೆ ವಿಚಾರಿಸಿದಾಗ ಊಟ ಮಾಡಿದಾರ ಇಲ್ವಾ ಅಂತ ಕೇಳೋಕ್ಕೋಸ್ಕರ ಫೋನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ತಾಯಿಗೆ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಬ್ರದರ್, ನಿಮ್ಮ ತಂದೆ ತಾಯಿ ನಿಮ್ಮಿಂದ ಏನನ್ನು ಆ್ಯಕ್ಸೆಪ್ಟ್ ಮಾಡಲ್ಲ. ನೀವು ಊಟ ಮಾಡಿದ್ರೆ, ಚೆನ್ನಾಗಿದ್ರೆ, ಆರೋಗ್ಯವಾಗಿದ್ರೆ ಇದನ್ನು ಮಾತ್ರ ವಿಚಾರಿಸ್ತಾರೆ. ನೀವು ಎಷ್ಟು ದುಡಿತಾ ಇದ್ದಾರೆ ಅದನ್ನೆಲ್ಲ ಕೇಳಲ್ಲ. ಅವರು ನಿಮ್ಮ ಬಗ್ಗೆನೇ ಆಲೋಚನೆ ಮಾಡೋದು. ನೀವು ಚೆನ್ನಾಗಿರಲಿ ಅಂತ ಬಯಸ್ತಾರೆ. ನೀವು ಅವರ ಬೈಕ್ಗಳನ್ನು ಕೇಳಿದ್ರೆ ನಮ್ಮ ಬೈಕ್ಗಳೇನಿಲ್ಲ, ನೀವು ಚೆನ್ನಾಗಿರ್ಬೇಕು ಈ ಥರ ಹೇಳೋಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ನಾವೇ ಇಂಪಾರ್ಟೆಂಟು, ನಮ್ಮ ಜೀವನ ಇಂಪಾರ್ಟೆಂಟು. ನಿಮ್ಮ ಜೀವನನ ಚೆನ್ನಾಗಿ ಕಟ್ಕೊಳ್ರಿ ಅಂತ ಇದನ್ನೇ ಹೇಳೋದು. ನಾವೆಲ್ಲರೂ ನಮ್ಮ ಜೀವನನ ತುಂಬ ಚೆನ್ನಾಗಿ ಕಟ್ಕೊಳ್ಳೋಣ. ಥ್ಯಾಂಕ್ಸ್. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೇನು ಒಳಿತಾಗಿದೆಯೋ ಅಥವಾ ಒಳ್ಳೆಯದಾಗಿದೆಯೋ ಅದಕ್ಕೆ ನಮ್ಮವ್ರು ಅಂತಿರ್ತಾರೆ, ಅವ್ರ ಕಾರಣ. ನಮಗೇನು ಕೆಡುಕಾಗಿದೆ, ಕೆಟ್ಟದಾಗಿದೆ, ಅದಕ್ಕೆ ನಾವೇ ಕಾರಣ. ಅದನ್ನು ಸರಿಪಡಿಸ್ಕೊಂಡು ಜೀವನ ಮಾಡೋಣ. ನಮ್ಮವ್ರಿಗೋಸ್ಕರ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳೋಣ. ಈ ವಿಡಿಯೋ ಅವರು ನೋಡೋದಕ್ಕೆ ಥ್ಯಾಂಕ್ಸ್.